ಎಲ್ರಿಗೆ ನಮಸ್ಕಾರ. ನಾನಿವತ್ತೊಂದು ವೆರೈಟಿ ಸ್ವೀಟ್ ಅಂತಲೇ ಹೇಳ್ಬೋದು. ಇದು ನಿಮಗೆಲ್ಲರಿಗೂ ಗೊತ್ತದ, ರಸಗುಲ್ಲ ಅಂಥೇಳಿ. ನಾನು ಅದರೊಳಗೆ ಸ್ವಲ್ಪ ವೆರೈಟಿ ತರಬೇಕಂಥೇಳಿ ಕೋಕೋ ಪೌಡ್ರ್ ಹಾಕಿ ಮಾಡೀನಿ. ಇದು ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಲೀಟ್ರ್ ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಿನಿ. ಅದು ಕಾಯಕ್ಕಿಟ್ಟು ಈ ಕಡೆ ಒಂದು 3 ಚಮಚದಷ್ಟು ನೀರು, ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡು ನಾನು ಕಲಿಸ್ಕೊಂಡು ಇಟ್ಕೊಂಡಿನಿ. ನಿಮ್ಗೆ ಬೇಕಂದ್ರೆ ವಿನೆಗರು ಹಾಕೋಬೋದು. ನೋಡಿರಿ, ಈ ರೀತಿ ಉಕ್ಕು ಬರೋಂಗೆ ಚೆಂದಂಗೆ ಹಾಲು ಕಾಯಿಸಿ, ಆ ಹಾಲು ಕಾಯ್ದ್ಮೇಲೆ ಅದಕ್ಕೆ ನಾವೇನು ನಿಂಬೆಹಣ್ಣಿನ ರಸ ರೆಡಿ ಮಾಡಿಕೊಂಡಿದ್ದೀವಲ್ಲ ಅದು ಹಾಕ್ಕೊಂಡು ಒಡ್ಕೋಬೇಕು. ಅದೆಲ್ಲ ಹಾಲೆಲ್ಲ ಮೊಸರು ಆದಂಗೆ ಆಗ್ತದೆ. ಅದನ್ನು ಒಂದು ಕಾಟನ್ ಬಟ್ಟೆ ಒಳಗೆ ಚೆಂದಂಗೆ ಸೋಸ್ಕೋಬೇಕು. ಒಂದು 2-3 ಸಲ ಆ ನಿಂಬೆಹಣ್ಣಿಂದು ಸ್ಮೆಲ್ ಬರಲಾರ್ದಂಗೆ, ಹುಳಿ ಇರಲಾರ್ದಂಗೆ ಒಂದು 2-3 ಸಲ ನೀರಲ್ಲೇ ಸ್ವಚ್ಛಂಗೆ ತೊಳ್ಕೊಂಡು ಈ ರೀತಿ ಆ ನೀರ್ದಾಗಿಂದು ಪನ್ನೀರ್ದಾಗಿಂದ ಎಲ್ಲ ನೀರು ಹೋಗಂಗೆ ನಾವು ತೆಗೆದಿಟ್ಕೋಬೇಕು. ಈ ಕಡೆ ನಾವು ಈ ಸ್ವೀಟ್ ಅದಕ್ಕೊಂದು ಸಕ್ಕರೆ ಪಾಕ ಟೈಪ್ ರೆಡಿ ಮಾಡ್ಕೋಬೇಕು. ಸಕ್ಕರೆ ನೀರು ನಾನೊಂದು ದೊಡ್ಡ ಬಟ್ಟಲೇ ಒಂದು ಬಟ್ಲ ಸಕ್ಕರೆ ಹಾಕಿನಿ. ಅದಕ್ಕೆ 3 ಬಟ್ಲದಷ್ಟು ನೀರು ಹಾಕಿ ಅದು ಸಕ್ಕರೆ ಕರಗು ತನಕ ಕೈ ಆಡಿಸಿ ತೆಗೆದಿಟ್ಟೀನಿ. ನೋಡಿರಿ, ಇದು ಒಂದು ಸ್ವಲ್ಪ ಅದರೊಳಗಿಂದು ಏನು ಪನ್ನೀರಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೇವಲ್ಲ ಅದ್ರೊಳಗಿಂದ ಎಲ್ಲ ನೀರು ತೆಗೆದು ಹಿಂಗೆ ಚೆಂದಂಗೆ ಗಟ್ಟಿ ಮಾಡಿಕೊಂಡು ಇದು ಚೆಂದಂಗೆ ಅಂಗೈ ಹಚ್ಚಿ ಒಂದು 2 ನಿಮಿಷ ಅದನ್ನು ತಿಕ್ಕೋಬೇಕು. ತಿಕ್ಕೊಂಡ್ಮೇಲೆ ಇದಕ್ಕೆ ಒಂದೇ ಒಂದು ಸ್ಪೂನ್ದಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು, ಆಮೇಲೆ ನಾನೊಂದು 3/4 ಚಮಚದಷ್ಟು ಕೋಕೋ ಪೌಡ್ರ್ ಹಾಕ್ಕೊಂಡು ಚೆಂದಂಗೆ ನಾದ್ಕೊಂಡಿನಿ. ಸ್ವಲ್ಪ ಸಾಫ್ಟಾಗಿ ಬರ್ತದೆ. ನಾನು ಅವಾಗೆ ಪನ್ನೀರ್ ತೆಗೆದು ಮಾಡೀನಿ. ನೀವು ಬೇಕಂದ್ರೆ ಒಂದಿನ ರೆಸ್ಟ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ. ಇದು ಫುಲ್ಲು ಸಾಫ್ಟ್ ಬಂದಿತ್ತು. ನೋಡಕತ್ತೀರಿ ನೀವು ಎಷ್ಟು ಚಂದ ಜಾರಾಕತ್ತದ ಕೈಯಾಗ. ಈ ರೀತಿಯಾಗಿ ನಾವು ಬಾಲ್ಸ್ ರೆಡಿ ಮಾಡ್ಕೋಬೇಕು. ನಂದು ಅರ್ಧ ಲೀಟ್ರ್ ಹಾಲೊಳಗೆ ಒಂದು 10 ಬಾಲ್ಸ್ ಆಗ್ಯಾವ, ಮೀಡಿಯಮ್ ಸೈಜದ್ದು. ಈ ಬಾಲ್ಗಳನ್ನ ಎಲ್ಲ ರೆಡಿ ಮಾಡಿಕೊಂಡು ನಾನು ಇಟ್ಕೋತೀನಿ. ಈ ಕಡೆ ಏನು ಬಾಯ್ಲ್ ಆಗಾಕತ್ತಿದ್ದು ಆ ಸಕ್ಕರೆ ನೀರು ಪಾಕ ಮಾಡ್ಕೋಬಾರ್ದು. ಸಕ್ಕರೆ ನೀರಿಗೆ ಎಲ್ಲ ಬಾಲ್ಗಳನ್ನು ಹಾಕಿ ಒಂದು 5ರಿಂದ 6 ನಿಮಿಷ ಚೆಂದಂಗೆ ಬೇಯಿಸ್ಕೋಬೇಕು. ನೋಡಿರಿ, ಸಣ್ಣಗೆ ಬೇಯಕತ್ತದ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟೆ ಬೇಯಿಸ್ಕೋಬೇಕು. ಚೆಂದಂಗೆ ಕೈ ಆಡಿಸ್ಬೇಕು ಅದಕ್ಕೆ. ನೋಡಿರಿ ಯಾವ ರೀತಿ ಕುದಿಯಾಕತ್ತವು. ಈಗ ನೋಡಿರಿ 5 ನಿಮಿಷ ಆಗೋಣೆ ಇದ್ರ ಸೈಜ ಒಮ್ಮಗಲೇ ಡಬಲ್ ಆಗ್ಯಾವ. ಎಷ್ಟು ಸಾಫ್ಟ್ ಆಗ್ಯಾವು. ನೀರು ಇದೇನು ಸಕ್ಕರೆದು ರಸ ಹಿರ್ಕೊಂಡು ತುಂಬ ಸಾಫ್ಟಾಗಿ ಬರ್ತದೆ. ನೋಡಿರಿ, ನಾನು ಈಗ ಬೌಲ್ಗೆ ಹಾಕೋತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ಹೆಂಗೆ ಬಂದದಂತೆ. ಭಾಳ ಸಾಫ್ಟ ಮತ್ತೊಂಥರ ಟೇಸ್ಟ್ ಡಿಫ್ರೆಂಟ್. ಕೋಕೋ ಪೌಡ್ರದು ಥರ ಟೇಸ್ಟ್ ಡಿಫ್ರೆಂಟ್ ಬರ್ತದೆ. ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿರಿ. ನೋಡಿ ಎಷ್ಟು ಸಾಫ್ಟ್ ಬಂದದ. ಹಾಗೆ ಇದು ತುಂಬ ಜ್ಯೂಸಿಯಾಗಿನೂ ಅದ. ನೋಡಿರಿ ಎಷ್ಟು ಸಾಫ್ಟ, ಒಳಗೂ ಕೂಡ ಅಷ್ಟೇ ಮೃದುವಾಗಿ ಬಂದದ. ಇದೊಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಬಾಯಾಗ ಅದು ಕೋಕೋ ಪೌಡ್ರ್ ಟೇಸ್ಟು ಒಂಥರ ಸೂಪರಾಗಿತ್ತು. ಇದನ್ನು ಮಕ್ಕಳು ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತೀನಿ. ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.